ಹಲೋ, ವೆಲ್ಕಮ್ ಟು ಮೈ ಚಾನಲ್. ಓದಿದ್ದು ಹೆಚ್ಚು ಕಾಲ ನೆನಪಿನಲ್ಲಿರಬೇಕಂದ್ರೆ ಈ ಅಂಶಗಳನ್ನು ಫಾಲೋ ಮಾಡಿ. ಹಾಗಾದರೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ರಾಜೇಶ್ ನಾಗುರೆ, ಎಜುಕೇಷನ್ ಆ್ಯಂಡ್ ಸೈನ್ಸ್ ಟೆಕ್. ಅನೇಕ ಮಕ್ಕಳು ಪ್ರತಿನಿತ್ಯ ಮನೆಯಲ್ಲಿ ಕುಳಿತು ಓದಿದರೂ ಕೂಡ ಪರೀಕ್ಷಾ ಸಂದರ್ಭದಲ್ಲಿ ಮಾತ್ರ ಓದಿದ್ದು ನೆನಪಾಗುತ್ತಿಲ್ಲ ಎಂದು ಹೇಳುವುದನ್ನು ನಾವು ಸಾಮಾನ್ಯವಾಗಿ ಕೇಳುತ್ತಿರ್ತೇವೆ. ಅದಕ್ಕೆ ಕಾರಣ ಹಲವಾರುಗಳಿವೆ. ಪ್ರತಿ ಮಗುವು ಕೂಡ ಶಾಲೆಯಲ್ಲಿ ಮೊದಲ ರ್ಯಾಂಕ್ ಪಡೆಯಲು ಸಾಧ್ಯವಿಲ್ಲ. ಒಂದೊಂದು ಮಗು ಕೂಡ ತನ್ನದೇ ಆದ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಹಾಗೆಂದರೆ ಮಾತ್ರಕ್ಕೆ ಪೋಷಕರು ಸುಮ್ಮನಾಗಬೇಕಿಲ್ಲ. ಮಕ್ಕಳಲ್ಲಿ ನೆನಪು ಶಕ್ತಿಯನ್ನು ಹೆಚ್ಚಿಸಲು ಏನು ಮಾಡಬಹುದು ಎಂಬುದನ್ನು ಇಲ್ಲಿ ತಿಳಿಯಿರಿ. ನಿಮ್ಮ ಮನೆಯಲ್ಲಿ ಓದುವ ಮಕ್ಕಳಿದ್ದರೆ ಈ ಅಂಶಗಳನ್ನು ಗಮನವಿಡಿ. ಮಕ್ಕಳು ಸದಾ ಪುಸ್ತಕ ಹಿಡಿದು ಕುಳಿತರೆ ಓದಿದಂತಾಗುವುದಿಲ್ಲ. ಬದಲಾಗಿ ಓದು ಹೇಗಿರಬೇಕು ಮತ್ತು ಓದಿದ್ದು ನೆನಪಿನಲ್ಲಿ ಉಳಿಬೇಕಾದರೆ ಏನೇನು ಮಾಡಬೇಕು ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾದ ಸಂಗತಿ. ಅಧ್ಯಯನ ಮಾಡುವ ಮುನ್ನ ಕೊಂಚ ವಾಕ್ ಮಾಡಿ. ಹೌದು, ಅಧ್ಯಯನ ಮಾಡಬೇಕಾದ್ರೆ ವಾಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳು ಪ್ರತಿನಿತ್ಯ ಓದುವ ಮುಂಚೆ 15 ನಿಮಿಷಗಳ ಕಾಲ ವಾಕ್ ಮಾಡುವುದು ಒಳಿತು. ಇದರಿಂದ ಮನಸ್ಸು ಮತ್ತು ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ. ಬೆಳಗ್ಗೆಯಿಂದ ತರಗತಿಯಲ್ಲಿ ಸಮಯ ಕಳೆದ ಮಕ್ಕಳಿಗೆ ಮಾನಸಿಕವಾಗಿ ಒತ್ತಡಗಳಿರುತ್ತವೆ. ಹಾಗಾಗಿ ಅಧ್ಯಯನ ಮಾಡುವ ಮುನ್ನ ಕೊಂಚ ದೂರ ನಡೆದರೆ ಅಧ್ಯಯನ ಮಾಡಲು ಆಸಕ್ತಿ ಉಂಟಾಗುವುದು. ನೋಡ್ತಾ ಇದ್ದೀರಿ, ಮಗು ಧ್ಯಾನದಲ್ಲಿ ಇರ್ತದಾದ ಮಗು ತಾವು ಕಾಣ್ತಾ ಇದ್ದೀರಿ. ಧ್ಯಾನ ಮಾಡಿ. ವಿದ್ಯಾರ್ಥಿಗಳು ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳುವುದು ಹೆಚ್ಚು ಅವಶ್ಯಕವಾಗಿದೆ. ಹಾಗಾಗಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಅವಧಿವರೆಗೆ, ಅಂದರೆ ಈ ಬೆಳಿಗ್ಗೆ ಮತ್ತು ಸಂಜೆ ಅಧ್ಯಯನಕ್ಕೆ ಕೂರುವ ಮುನ್ನ 10 ರಿಂದ 15 ನಿಮಿಷಗಳ ಕಾಲ ಧ್ಯಾನ ಮಾಡುವುದು ಬಹಳ ಮುಖ್ಯ. ಇದರಿಂದ ಮೆದುಳು ಮತ್ತು ಮನಸ್ಸಿನ ಆರೋಗ್ಯ ಚೆನ್ನಾಗಿರುತ್ತದೆ. ಇದರಿಂದ ಪ್ರತಿನಿತ್ಯ ಅಧ್ಯಯನವನ್ನು ಯಾವುದೇ ರೀತಿಯ ದ್ವಂದ್ವಗಳಿಲ್ಲದೆ ಮತ್ತು ಆಯಾಸವಿಲ್ಲದೆ ಸುಲಭವಾಗಿ ಮಾಡಬಹುದಾಗಿದೆ. ನಂತರ ನಿಮ್ಮ ನೀರು ಮತ್ತು ಆಹಾರ ಸೇವನೆ ಕೂಡ ಬಹಳಷ್ಟು ಮುಖ್ಯ. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ವಿದ್ಯಾರ್ಥಿಗಳು ಒಂದಿನ ಪಾಠವನ್ನು ಅಂದೇ ಅಧ್ಯಯನ ಮಾಡಲು ಸಾಧ್ಯ ಮತ್ತು ಓದಿದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕೂಡ ಸಾಧ್ಯ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ, ಪ್ರತಿನಿತ್ಯ ಹೆಚ್ಚು ನೀರು ಕುಡಿಯಿರಿ ಮತ್ತು ಉತ್ತಮ ಆಹಾರ ಸೇವನೆ ಮಾಡಿ. ಮೆದುಳಿನ ಆರೋಗ್ಯಕ್ಕೆ ಪೂರಕವಾಗುವಂತಹ ಆಹಾರವನ್ನು ಹೆಚ್ಚು ಸೇವಿಸಿ. ಪುಸ್ತಕವನ್ನು ಕಣ್ಣಾಡಿಸಿ ಓದುವ ಬದಲು ಜೋರಾಗಿ ಬಾಯಿಯಿಂದ ಓದಿ. ಅನೇಕ ಮಕ್ಕಳು ಪುಸ್ತಕ ಹಿಡಿದು ಹೆಚ್ಚು ತಾಸು ಸುಮ್ಮನೆ ಓದುತ್ತಾ ಕುಡಿತಾರೆ. ಹೀಗಾಗಿ ಇಂಥ ಸಮಯದಲ್ಲಿ ಮನಸ್ಸು ಬೇರೆಡೆಗೆ ಹೋಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಮಕ್ಕಳು ಜೋರಾಗಿ ಬಾಯಿ ಬಿಟ್ಟು ಓದಿದಾಗ ವಿಷಯ ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯುತ್ತದೆ. ಓದಿದ್ದನ್ನು ಇನ್ನೊಬ್ಬರಿಗೆ ಚರ್ಚಿಸಿ. ಹೌದು, ನೀವು ಓದಿದ ನಂತರ ಇನ್ನೊಬ್ಬರೊಂದಿಗೆ ಚರ್ಚಿಸಿದಾಗ ಮಾತ್ರ ಅಲ್ಲಿ ಹೆಚ್ಚಿನ ಕಾಲ ಧಾರಣೆ ಮಾಡಲು ಸಾಧ್ಯವಿದೆ. ಅನೇಕ ಮಕ್ಕಳ ತಾವು ಓದಿದ ಉತ್ತಮ ಅಂಕ ಗಳಿಸಬೇಕೆಂಬ ಆಲೋಚನೆಗಳನ್ನು ಹೊಂದಿರುತ್ತಾರೆ. ಆದರೆ ಇದು ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯಲು ಸಾಧ್ಯವಿಲ್ಲ. ತಾವು ಓದಿದ ವಿಷಯವನ್ನು ಸ್ನೇಹಿತರನ್ನು ಚರ್ಚಿಸುವುದು ಮತ್ತು ಅವರಿಗೆ ವಿವರಿಸುವಂತಹ ಚಟುವಟಿಕೆಗಳನ್ನು ಮಾಡಿದಾಗ ವಿಷಯ ಜ್ಞಾನ ಹೆಚ್ಚುವುದರ ಜೊತೆಗೆ ಓದಿದ್ದು ಹೆಚ್ಚು ಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದಾಗುವುದು. ಪಠ್ಯದಲ್ಲಿರುವ ಚಿತ್ರಗಳನ್ನು ಅಭ್ಯಾಸ ಮಾಡಿ. ವಿದ್ಯಾರ್ಥಿಗಳು ಪುಟಗಟ್ಟಲೆ ಓದೋದಕ್ಕಿಂತ ಕ್ಷಣಕಾಲ ನೋಡಿದಂತಹ ಪಠ್ಯದಲ್ಲಿನ ಚಿತ್ರಗಳು ಹೆಚ್ಚು ನೆನಪಿಗೆ ಬರ್ತವೆ. ಹಾಗಾಗಿ ಪಾಠಗಳಲ್ಲಿನ ಇರುವ ಚಿತ್ರಗಳನ್ನು ಬಿಡಿಸುವ ಅಭ್ಯಾಸವನ್ನು ಹೆಚ್ಚು ಮಾಡಿ. ಅಂದರೆ ವಿಶೇಷವಾಗಿ ವಿಜ್ಞಾನದಲ್ಲಿ ಆಗಿರ್ಬೋದು, ಕೆಲವೊಂದು ವಿಜ್ಞಾನ ಚಿತ್ರಗಳು ಬಂದಿರ್ತವೆ, ಸಮಾಜದಲ್ಲಿ ನಕಾಶೆ ಬಂದಿರ್ತದೆ, ಗಣಿತದಲ್ಲಿ ಕೂಡ ಕೆಲವೊಂದು ಫಾರ್ಮುಲಾಗಳು ಕೂಡ ಇದ್ದಿರ್ತವೆ. ಇವೆಲ್ಲವೂ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಇದರಿಂದ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವುದರ ಜೊತೆಗೆ ವಿಷಯವು ಹೆಚ್ಚು ಕಾಲ ನೆನಪಿನಲ್ಲಿರುತ್ತದೆ. ಅಧ್ಯಯನದ ನಡುವೆ ವಿರಾಮ ತೆಗೆದುಕೊಳ್ಳಿ. ಹೌದು, ವಿದ್ಯಾರ್ಥಿಗಳು ಸದಾ ಓದಿನಲ್ಲಿ ಮಗ್ನರಾಗಿದ್ದರೆ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. 40 ರಿಂದ 45 ನಿಮಿಷಗಳ ಕಾಲ ನಿರಂತರ ಅಧ್ಯಯನ ಮಾಡಿದಲ್ಲಿ ತದನಂತರ 10 ರಿಂದ 15 ನಿಮಿಷಗಳ ಕಾಲ ವಿರಾಮ ತೆಗೆದುಕೊಂಡು ಮತ್ತೆ ಅಧ್ಯಯನ ಮಾಡುವುದು ಒಳಿತು. ಹೀಗೆ ಮಾಡಿದಾಗ ಯಾವುದೇ ವಿಷಯಗಳನ್ನು ಮರೆಯಲು ಸಾಧ್ಯವಿಲ್ಲ ಹಾಗೂ ಅಧ್ಯಯನದ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಸುಲಭವಾಗುವುದು. ನೋಡ್ತಾ ಇದ್ದೀರಿ, ಲಿಸ್ನಿಂಗ್ ಮ್ಯೂಸಿಕ್. ಹೌದು, ಮನಸ್ಸಿಗೆ ರಿಲ್ಯಾಕ್ಸ್ ಆಗುವ ಸಂಗೀತ ಕೇಳಿ. ವಿದ್ಯಾರ್ಥಿಗಳಿಂದ ಮಾತ್ರಕ್ಕೆ ಎಲ್ಲ ವಿಷಯಗಳಿಂದಲೂ ಕೂಡ ದೂರವಿರಬೇಕೆಂದಿಲ್ಲ. ಮನಸ್ಸಿಗೆ ಮುದ ನೀಡುವ ಆಸಕ್ತಿ ಪೂರಕವಾಗುವಂಥ ಸಂಗೀತ ಕೇಳಿ. ಅಧ್ಯಯನ ನಡುವೆ ವಿರಾಮ ತೆಗೆದುಕೊಳ್ಳುವಂಥ ಸಮಯದಲ್ಲಿ ವಿದ್ಯಾರ್ಥಿಗಳು ಈ ರೀತಿ ಮಾಡಿದರೆ ಮನಸ್ಸು ಬಹಳ ಪ್ರಫುಲ್ಲಿತವಾಗಿ ಜೊತೆಗೆ ರಿಲ್ಯಾಕ್ಸ್ ಕೂಡ ಆಗುವುದು. ತದನಂತರ ಅಧ್ಯಯನವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬಹುದಾಗಿದೆ. ಸ್ನೇಹಿತರೊಂದಿಗೆ ಅಧ್ಯಯನ ಮಾಡಿ. ಗ್ರೂಪ್ ಸ್ಟಡಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಕೋಣೆಯೊಳಗೆ ಒಬ್ಬರೇ ಕುಳಿತು ಅಧ್ಯಯನ ಮಾಡುವುದನ್ನು ನೋಡುತ್ತಿರುತ್ತೇವೆ. ಆದರೆ ಶಾಲೆಯಲ್ಲಿ ಸ್ನೇಹಿತರೊಂದಿಗೆ ಕುಳಿತು ಅಧ್ಯಯನ ಮಾಡುತ್ತಾ, ಚರ್ಚಿಸುತ್ತಾ, ಇನ್ನೊಬ್ಬರಿಗೆ ಹೇಳಿಕೊಡುತ್ತಾ ಅಧ್ಯಯನ ಮಾಡಿದರೆ ನಿಮ್ಮಂತೆ ಇತರರು ಕೂಡ ಓದಿನತ್ತ ಗಮನ ಕೊಡುತ್ತಾರೆ.
ಅಷ್ಟೇ ಅಲ್ಲದೆ ನಿಮಗೂ ವಿಷಯ ಜ್ಞಾನ ಹೆಚ್ಚುತ್ತದೆ. ಪಠ್ಯದ ಬಗ್ಗೆ ಕೆಲವು ಸಂದೇಹಗಳು ಉಂಟಾಗುತ್ತದೆ, ಅದನ್ನು ಗೆಳೆಯರೊಡನೆ ಮಾತಾಡಿ ಪರಿಹರಿಸಿಕೊಳ್ಳುವ ಅವಕಾಶ ದೊರೆಯುತ್ತದೆ. ಹೀಗೆ ಮಾಡಿದರೆ ಓದಿದ್ದು ಹೆಚ್ಚು ಕಾಲ ನೆನಪಿನಲ್ಲಿಟ್ಟುಕೊಳ್ಳಬಹುದಾಗಿದೆ. ಸೊ ಗುಡ್ ಲಕ್. ಕಷ್ಟವಾದ ವಿಷಯವನ್ನು ಹೆಚ್ಚು ಅಧ್ಯಯನ ಮಾಡಿ. ವಿದ್ಯಾರ್ಥಿಗಳಿಗೆ ಕೆಲವು ವಿಷಯಗಳು ಬಹುಬೇಗ ಅರ್ಥವಾಗುವುದಿಲ್ಲ, ಮತ್ತೆ ಕೆಲವು ವಿಷಯಗಳು ಬಹುಬೇಗ ನೆನಪಾಗುವುದಿಲ್ಲ. ಅಂಥ ವಿಷಯಗಳು ಹೆಚ್ಚು ಸಮಯ ಅಧ್ಯಯನ ಮಾಡಿದರೆ ನಮಗೆ ವಿಷಯವು ಅರ್ಥವಾಗುವುದರ ಜೊತೆಗೆ ಹೆಚ್ಚು ಕಾಲ ನೆನಪಿನಲ್ಲಿಟ್ಟುಕೊಳ್ಳಲು ಸಾಧ್ಯವಿದೆ. ಈ ಎಲ್ಲ ಸರಳ ವಿಧಾನವನ್ನು ವಿದ್ಯಾರ್ಥಿಗಳು ಅಳಿಸಿಕೊಂಡಿದ್ದಲ್ಲಿ ಅಧ್ಯಯನವು ಯಾವುದೇ ಹಂತದಲ್ಲಿಯೂ ಕೂಡ ಕುಂಠಿತವಾಗುವುದಿಲ್ಲ. ಪ್ರಾಥಮಿಕ ಹಂತದ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದ ಹಂತದವರೆಗೂ ಎಲ್ಲ ಅಂಶಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಅಧ್ಯಯನ ಮಾಡಿ. ಇದರಿಂದ ನೀವು ಪ್ರತಿಭಾವಂತ ವಿದ್ಯಾರ್ಥಿಯಾಗುವುದರ ಜೊತೆಗೆ ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳುತ್ತೀರಿ. ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆದಮೇಲೆ ಧನ್ಯವಾದಗಳು.